ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೇಜ್, ನೀವು ನೋಡ್ತಾ ಇದ್ದೀರಾ JBM TV. ಬಹಳ ದಿನಗಳಿಂದ ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಇಂದು ದಿನಾಂಕ 12 ನವೆಂಬರ್ 2024ರಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕಾರ್ಯಕ್ರಮದ ರೂಪರೇಷೆಗಳು ಯಾವ ರೀತಿಯಾಗಿ ನಡೆದಿವೆ ಅನ್ನುವಂಥದ್ದು ಏನಿದೆ ತಮಗೆ ತೋರ್ತಾ ಇದ್ದೇವೆ. ಇಂದು ರಾಮದುರ್ಗದಲ್ಲಿ ಪ್ರತಿಭಟನೆಗಾಗಿ ಕರೆ ಕೊಟ್ಟಿತ್ತು. ಹಲವು ದಿನಗಳಿಂದ ಎಲ್ಲ ಮಾಧ್ಯಮದವರು ಜೊತೆಗೆ ಎಲ್ಲ ಸಂಘಟನೆಗಳು ಈ ರೈಲು ಹೋರಾಟಕ್ಕಾಗಿ ಕರೆ ಕೊಟ್ಟಿದ್ದು. ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಸಾಗರವೇ ಇದಕ್ಕೆ ಬೆನ್ನಟ್ಟಿ ಬಂದಿತ್ತು. ಮಠಾಧೀಶರು, ಗುರುಮಾತೆಯರು, ಧರ್ಮಗುರುಗಳು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯಕ್ರಮದುದ್ದಕ್ಕೂ ಘೋಷಣೆಗಳನ್ನು ಕೂಗುತ್ತಾ ರಾಮದುರ್ಗದ ಪ್ರಮುಖ ಬೀದಿಗಳಲ್ಲಿ ಈ ಪ್ರತಿಭಟನೆಯ ಸಂಚಲನ ತಾವೆಲ್ಲರೂ ನೋಡಿದ್ದೀರಿ. ಜೊತೆಗೆ ಪಾಲ್ಗೊಳ್ಳಲು ತಮಗೆ ಕರೆ ಕೊಡಲಾಗಿತ್ತು, ಅದರಲ್ಲಿ ಭಾಗ ಕೂಡ ವಹಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಕುತುಬುದ್ದೀನ್ ಖಾಜಿ ಪ್ರಮುಖ ಪಾತ್ರ ವಹಿಸಿ ಮುಂದಾಳತ್ವದಲ್ಲಿ ಎಲ್ಲರನ್ನು ಕೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಕೂಗು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಂತೆ ಪರಿಣಮಿಸಿದೆ. ಗೈಬು ಜೈನೆ ಖಾನ್, ರಶೀದ್ ಭೈರಕ್ದಾರ್ ಹಾಗೂ ಇನ್ನಿತರ ಮುಖಂಡರು, ಮಲ್ಲಣ್ಣ ಯಾದವಾಡ್, KV ಪಾಟೀಲ್ ಹಾಗೂ ಇನ್ನೂ ಅನೇಕ ಗಣ್ಯಮಾನ್ಯರು, ವ್ಯಾಪಾರಸ್ಥರು, ಸಣ್ಣ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಇಂಜಿನಿಯರ್ಸ್, ಡಾಕ್ಟರ್ಸ್, ಜೊತೆಗೆ ನ್ಯಾಯವಾದಿಗಳು, ಒಬ್ಬರು ಇಬ್ಬರು ಅನ್ನದೇ ಹಲವಾರು ಜನರು ಇದಕ್ಕೆ ಬೆಂಬಲ ನೀಡಿ ಈ ಹೋರಾಟದಲ್ಲಿ ಭಾಗವಹಿಸಿ ನಾವೆಲ್ಲರೂ ಈ ಹೋರಾಟದಲ್ಲಿ ಇದ್ದೇವೆ, ರೈಲಿಗಾಗಿ ನಾವು ಹೋರಾಡ್ತಾ ಇದ್ದೇವೆ, ರೈಲಿಗಾಗಿ ಬೆಂಬಲ ಸೂಚಿಸಿದ್ದೇವೆ ಅನ್ನುವಂಥ ಕೂಗನ್ನು ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ರೈಲು ಬೇಗನೆ ಬರಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮದ ನೋಟಗಳನ್ನು ತಮಗೆ ತೋರ್ತಾ ಇದ್ದೇವೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕರಿಸುತ್ತಾ, ರಾಮದುರ್ಗದಲ್ಲಿ ಇವತ್ತಿಂದ ಹೋರಾಟ ಅಲ್ಲ, ಇದು ಕಳೆದ 20 ವರ್ಷಗಳಿಂದ ಏನು ಹೋರಾಟಗಳು ಆಗ್ತದೆ ಬಂದವು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಲೇಬೇಕು ಅನ್ನುವಂತ ಕೂಗು ಬಹಳ ವರ್ಷಗಳಿಂದ ಏನಿದೆ. ಅದರಲ್ಲಿ ಒಂದು ಭಾಗ ರೈಲ್ವೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬಹಳ ಕಡೆಗಳಲ್ಲಿ ರೈಲ್ವೆ ಅಭಿವೃದ್ಧಿ ಆಗ್ಯವು. ನೀವು ಕೊಂಕಣ ರೈಲ್ವೆಯನ್ನ ನೋಡಬಹುದು. ಗುಡ್ಡಗಾಡು ವಾಯುವೆ, ಸಮುದ್ರಗಳಿಗೆ ಒಂದು ರೈಲು ಬಿಡ್ತಿದ್ರೆ ಈಗ 5-6 ರೈಲುಗಳನ್ನ ಬಿಡುವಂತದ್ದು ಆಗಿದೆ. ಈಗ ಅಂದ್ರೆ ಜನಶಕ್ತಿ ಮುಂದೆ ಯಾವುದೂ ನಡೆಯುವುದಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಏನು ಕಳೆದ 20 ವರ್ಷಗಳಿಂದ ಈ ಹೋರಾಟ ನಡೆದಿದೆ. ಮೊದಲನೇದಾಗಿ ಡುಮಾವತ್ ವಕೀಲರು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಅದರ ನಂತರದಲ್ಲಿ ನಮ್ಮ ಸಹೋದರ ಬಶೀರ್ ಭೈರಕ್ದಾರ್ ಅವರು ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಆ ನಂತರದಲ್ಲಿ ಕಾರಣಾಂತರದಿಂದ ಅದು ಏನು ಸ್ಥಗಿತವಾಗಿ ನಂತರದಲ್ಲಿ ಗುರುಸಿದ್ದಪ್ಪ ಕಗ್ಗಿ ಅಂತ ಹೇಳಿ ಅವರು ಆ ಹೋರಾಟದ ಒಂದು ಚಳವಳಿಯನ್ನ ಕೈಗೆತ್ತಿಕೊಂಡು ಮುಂದುವರಿಸಿದ್ರು. ಆದ ಕಾರಣಾಂತರದಿಂದ ಅವರು ಸಹ ಈ ಒಂದು ಕ್ರಿಯಾ ಸಮಿತಿಯನ್ನು ಮಾಡಿಕೊಂಡು ಈ ಹೋರಾಟ ಇಷ್ಟಕ್ಕೆ ಕೈ ಬಿಡಬಾರದು. ಯಾಕಂತಂದ್ರೆ ಕಳೆದ 30 ವರ್ಷಗಳಿಂದ ಬಾಗಲಕೋಟೆಯಲ್ಲಿ ನಮ್ಮ ಹಿರಿಯರಾಗಿರುವಂತಹ ಕುತುಬುದ್ದೀನ್ ಖಾಜಿ ಅವರು ಒಂದು ಹೋರಾಟವನ್ನ ಮಾಡಿ ಬಾಗಲಕೋಟೆಯಿಂದ ಕುರ್ಚಿಯವರೆಗೆ ರೈಲ್ವೆ ಮಾರ್ಗ ಆಗಲೇಬೇಕಂತ ಹೇಳಿ ಹೋರಾಟ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿ ಆಗೋಣ ಅನ್ನುವಂತ ಮಾತನ್ನ ಹೆಜ್ಜೆ ಇದು ಮೊದಲನೇ ಹೆಜ್ಜೆ. ಈಗಾಗಲೇ ಏನು 2005ರಿಂದ ಹೋರಾಟಗಳು ಹಾಕೋದು ಬಂದವು. ಅದರ ಭಾಗವಾಗಿ ನಮ್ಮ ಅಶೋಕ್ ಪಟ್ಟಣ ಅವರು ಪ್ರಥಮ ಬಾರಿಗೆ MLA ಆಗಿ ನಂತರದಲ್ಲಿ 2019ರಲ್ಲಿ 1667 ಕೋಟಿ ರೂಪಾಯಿಯನ್ನ ಕ್ರಿಯಾ ಯೋಜನೆ ಮಾಡಿ ಆ ಒಂದು ರೈಲು ಮಾರ್ಗ ಮಾಡಬೇಕನ್ನುವಂತ ಒಂದು ಇದರಲ್ಲಿ ಇತ್ತು. ಆದ್ರೆ ಕಾರಣಾಂತರದಿಂದ ಯಾಕೆ ಅದನ್ನ ಚಾಲನೆಯಲ್ಲಿ ತಂದಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಬರಬೇಕು. ನಮ್ಮ ರಾಮದುರ್ಗಕ್ಕೂ ರೈಲು ಬೇಕು ಅಂತ ಹೇಳಿ ನಾವು ಬೇಕಂತ ಕೇಳಾಗತ್ತಿಲ್ಲ. ಇವತ್ತು ಕೇರಳ, ಹಾರುಗೇರಿ, ಜಮಖಂಡಿ, ಗುರೂರ್ ಈ ಎಲ್ಲ ಕಡೆ ರಾಮದುರ್ಗದಲ್ಲಿ ಬಂದು ಶಿವಸಂಗಿಗೆ ಬಂದು ಸೌದತ್ತಿ ಎಲ್ಲಮ್ಮ ಅಲ್ಲಿ ಧಾರವಾಡಕ್ಕೆ ಹೋಗ್ಬೇಕು ಅಂತೇಳಿ ಇಲ್ಲೇ ರಮಣೀಯ ಪ್ರವಾಸ ತಾಣಗಳಿವೆ. ಆಮೇಲೆ ಕಾರ್ಮಿಕರ ಸಂಖ್ಯೆ ಇದೆ, ಫ್ಯಾಕ್ಟರಿಗಳಿವೆ. ಮುಧೋಳದಿಂದ ನೀವು ಜಮಖಂಡಿ ರಾಮದುರ್ಗವರೆಗೆ ಬಂದ್ರೆ ಬಹಳಷ್ಟು ಫ್ಯಾಕ್ಟರಿಗಳಿದಾವೆ. ಸಿಮೆಂಟ್ ಫ್ಯಾಕ್ಟರಿ ಇದಾವೆ, ಶುಗರ್ ಫ್ಯಾಕ್ಟರಿಗಳಿದಾವೆ, ಆಮೇಲೆ
ಸುಣ್ಣದ ಕಲ್ಲಿನ ಫ್ಯಾಕ್ಟರಿಗಳದಾವು, ಆಮೇಲೆ ಕ್ರಷರ್ಗಳದಾವು. ಇವೆಲ್ಲವೂ ಸಾಗಾಣಿಕೆ ಆಗ್ಬೇಕಂತಂದ್ರೆ ಟ್ರೈನ್ಗಳು ಬೇಕು. ನಮಗೆ ಇಂಪಾರ್ಟೆಂಟ್ ಆಗಿ ಟ್ರೈನ್ಗಳು ಬೇಕು. ಅದಕ್ಕಾಗಿ ಇನ್ನೊಂದು ಹೋರಾಟವನ್ನ ಇವತ್ತು ರಾಮದುರ್ಗದಲ್ಲಿ ನಾವು ಹುಟ್ಟಾಕಿವಿ. ಅದಕ್ಕೆ ಹೊರಸಬೇಕನ್ನುವಂತ ನಮ್ಮ ಒಂದು ಪ್ರಥಮ ಬೇಡಿಕೆ ಇದೆ. ನಮ್ಮ ಕಾರ್ಯವರು ಹೇಳ್ತಿರ್ತಾರೆ, ಬ್ರಿಟಿಷರು ಏನು ಇದನ್ನ ಪ್ರಾರಂಭ ಮಾಡಿದ್ರು, ಸಣ್ಣ ಗೇಜ್ಗೆ ಪ್ರಾರಂಭ ಮಾಡಿದ್ರು. ಆನಂತರದಲ್ಲಿ ಆದ್ರೆ ಬ್ರಿಟಿಷರು ಇದ್ದಿದ್ದಾಗ 55,000 ಕಿಲೋಮೀಟರ್ ಅಷ್ಟು ಇವರು ರೈಲ್ವೆ ಟ್ರ್ಯಾಕ್ ಗಳನ್ನು ಮಾಡಿದ್ದಾರೆ. ಆದ್ರೆ ನಮ್ಮ ದೇಶದವರು ಸ್ವತಂತ್ರ ನಂತರದಲ್ಲಿ 16,000 ಕಿಲೋಮೀಟರ್ ಅಷ್ಟು ಮಾಡಿದ್ದಾರೆ. ಈ ಒಂದು ರಾಮದುರ್ಗಕ್ಕೆ ಜರೂರ್ ನಮ್ಗೆ ರೈಲ್ವೆ ಬೇಕು. ಅದಕ್ಕಾಗಿ ಈ ಹೋರಾಟ ಇಷ್ಟಕ್ಕೆ ಇದು ಆಗುದಿಲ್ಲ. ಮುಂದೆ ಪತ್ರ ಚಳವಳಿ ಮಾಡಬೇಕಾಗಿದೆ, ಒಂದು ಜಾಥಾ ಮಾಡಬೇಕಾಗಿದೆ ಮತ್ತು ಪಾದಯಾತ್ರೆ ಇದರಲ್ಲಿ ಇನ್ನೂ ಮೇಲಿನ ಮೇಲೆ ಭಾಗವಹಿಸಬೇಕನ್ನುವಂತ ಮಾತನ್ನು ಹೇಳ್ತೀನಿ. ಈಗ ಎಲ್ಲಾ ಸಮಾಜದವರು, ಎಲ್ಲಾ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಒಳಗೊಂಡು ಎಲ್ಲರೂ ಇದರಲ್ಲಿ ಪಾಲ್ಗೊಂಡರ. ಇದೇ ರೀತಿ ಮುಂದಿನ ಹಂತದ ಹೋರಾಟದಲ್ಲಿ ಇದೇ ರೀತಿ ನಾವು ಎಲ್ಲರೂ ಪಾಲ್ಗೊಳ್ಕೊತ ಹೋದ್ರೆ ನಮಗೇನೈತಿ 100% ಹೇಳ್ತೀನಿ, ನಮ್ಮ ರಾಮದುರ್ಗಕ್ಕೆ ಟ್ರೈನ್ ಬಂದೇ ಬರ್ತೈತಿ. ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾತ್ ಭವೇತ್. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ನನಗೆ ಬಂಧು ಬಳಗ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ. ರಾಮದುರ್ಗದ ಈ ರೈಲು ಮಾರ್ಗ ನಮ್ಮ ರಾಮದುರ್ಗಕ್ಕೆ ಬರಬೇಕನ್ನುವಂಥ ಒತ್ತಾಯದಿಂದ ರಾಮದುರ್ಗದಲ್ಲಿ ಬೃಹತ್ತಾಗಿರ್ತಕ್ಕಂಥ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನಾ ವೇದಿಕೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ, ಮೌಲ್ವಿಗಳಲ್ಲಿ, ಎಲ್ಲ ಸಮಾಜದ ಮುಖಂಡರಲ್ಲಿ, ಎಲ್ಲ ತಾಯಂದರಲ್ಲಿ, ರಾಜಕೀಯ ಎಲ್ಲ ಮುತ್ಸದ್ದಿಗಳಲ್ಲಿ, ಶರಣಾರ್ಥಿಗಳಲ್ಲಿ ಹೇಳುತ್ತಾ, ಇವತ್ತು ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ನಾವೆಲ್ಲ ಪ್ರಜೆಗಳಾಗಿರ್ತಕ್ಕಂಥವ್ರು, ನಾವೆಲ್ಲ ಕೇಳೇ ಪಡ್ಕೋಬೇಕಾಗೈತಿ. ಕೇಳಲಾರ್ದೆ ಏನು ಪಡ್ಕೊಳಕ್ ಆಗುದಿಲ್ಲ. ಒಬ್ಬ ಶಾಲೆ ಮಾಸ್ತರ್ ಹತ್ರ ಪರೀಕ್ಷೆ ಬಂದಿತ್ತು, ಪರೀಕ್ಷೆ ಆಯ್ತು, ಪೇಪರ್ ಬರೆದ ನಂತರ ಒಬ್ಬ ವಿದ್ಯಾರ್ಥಿ ಹೋಗಿ ಗುರುಗಳ ಹತ್ರ ಹೇಳಿದ, ಗುರುಗಳೇ ನನ್ನನ್ನ ನಪಾಸ್ ಮಾಡ್ರಿ ಅಂತಂದವ. ಆ ಗುರುಗಳು ವಿಚಾರ ಮಾಡಿದ್ರು, ಎಲ್ಲರೂ ಹುಡುಗರು ಬಂದು ನಾನು ಫೇಲ್ ಆದ್ರೂ ಕೂಡ ಫೇಲ್ ಆಗಬಾರ್ದು, ಪಾಸ್ ಆಗ್ಬೇಕು, ನನ್ನನ್ನು ಪಾಸ್ ಮಾಡ್ರಿ, ಇಲ್ಲಾಂದ್ರೆ ನಮ್ಮ ತಂದೆ ತಾಯಿಗಳು ಅಪ್ಪ ಅಮ್ಮ ಬೈತಾರ ಅಂತೇಳಿ ಹೇಳ್ಕೊಂಡು ಹೇಳ್ತಾರೆ. ನೀನು ನಪಾಸ್ ಮಾಡ್ರಿ ಅಂತ ಹೇಳ್ತಿಲ್ಲ ಅಂದಾಗ, ಯಾಕೋ ಹಿಂಗೆಲ್ಲ ಯಾಕಂತಂದಾಗ, ನೋಡ್ರಿ ನೀನು ಅಕಸ್ಮಾತ್ ಫೇಲ್ ಆದ್ರೆ, ನೀನು ಪರೀಕ್ಷೆಯಲ್ಲಿ ಪಾಸ್ ಆಗದಿದ್ರೆ ನಿನಗೆ ಮದ್ವಿ ಮಾಡ್ತೇನೆ ಅಂತೇಳಿ ನಮ್ಮ ಅಪ್ಪ ಹೇಳಾಕತ್ತಾನ. ಅದಕ್ಕೆ ನಾನು ಪಾಸ್ ಆಗೋದು ಅವಶ್ಯ ಇಲ್ಲ, ನಾನು ಮದುವೆ ಆಗ್ಬೇಕಂತ ಮಾಡೇನಿ ಅಂತ ಹೇಳಿದ. ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ನಾವೆಲ್ಲ ಬಹಳಷ್ಟು ಶ್ರೀಮಂತರಾಗತ್ತೇವು, ಬಲಾಢ್ಯರಾಗತ್ತೇವು. ನಮ್ಮ ಶ್ರೀಮಂತಿಕೆಯಲ್ಲಿ ಜಗತ್ತನ್ನ, ನಮ್ಮ ಊರನ್ನ, ನಮ್ಮ ನಾಡನ್ನ, ನಮ್ಮ ಪ್ರದೇಶವನ್ನ ನಾವೆಲ್ಲ ಮರೆತು ಬಿಟ್ಟೆವು. ಯಾಕಂದ್ರೆ ನಮ್ಮ ದುಡ್ಡಿಗಾಗಿ, ಆಸ್ತಿಗಾಗಿ ನನ್ನ ಮಕ್ಕಳು, ನನ್ನ ಅಣ್ಣತಮ್ಮರು, ನನ್ನ ಬಂಧು ಬಳಗ ಅವರೆಷ್ಟೇ ಶ್ರೀಮಂತರಾಗಲಿ, ಅವರಷ್ಟೇ ಬೆಳೀಲಿ ಅನ್ನುವಂಥ ಒಂದು ಮನೋಭಾವನೆ ನಮ್ಮಲ್ಲಿ ಐತಲ್ಲ, ಅದು ದೂರ ಆಗಬೇಕು. ನಾವು ಸಮಾಜಕ್ಕಾಗಿ ಏನು ಮಾಡಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ನಮಗ ಸಮಾಜ ಏನು ಕೊಟ್ಟಿದೆ, ಈ ಭೂಮಿ ನಮಗೆ ಏನು ಕೊಟ್ಟಿದೆ, ಭೂಮಿಯನ್ನ ಕೊಟ್ಟಿದೆ, ನಮಗ ಉಸಿರಾಡಲಿಕ್ಕೆ ಗಾಳಿಯನ್ನು ಕೊಟ್ಟಿದೆ, ಊಟ ಮಾಡಲಿಕ್ಕೆ ಅನ್ನವನ್ನು ಕೊಟ್ಟಿದೆ, ಎಲ್ಲವನ್ನೂ ಕೂಡ ಕೊಟ್ಟಿದೆ. ಸರ್ಕಾರ ನೌಕರು ಕೊಟ್ಟೈತಿ, ಪಗಾರ ಕೊಡ್ತೈತಿ, ಎಲ್ಲ ಆಗೈತಿ. ಎಲ್ಲ ತೆಗೆದುಕೊಂಡು ನಾವು ಸ್ವಾರ್ಥಿಗಳಾಗತ್ತೇವೆ, ಸ್ವಾರ್ಥಿಗಳು. ನಮ್ಮ ಪ್ರಪಂಚಕ್ಕಾಗಿ, ನಮ್ಮ ಹೆಂಡರಿಗಾಗಿ, ನಮ್ಮ ಮಕ್ಕಳಿಗಾಗಿ ನಾವು ಬಡದಾಡಕತ್ತೇವೆ. ಆದ್ರೆ ಸಮಾಜಕ್ಕಾಗಿ ಬರ್ಬೇಕಾಗೈತೆ. ನಾವು ಸಮಾಜಕ್ಕೆ ಮುಂದೆ ಬಂದು ಸಮಾಜದ ಬೋರೆಗಳನ್ನು ಕೂಡ ತಿದ್ದುವಂತ ಪ್ರಯತ್ನವನ್ನು ನಾವು ಮಾಡಬೇಕು. ನಾನಾತೆ, ನನ್ನ ಮಕ್ಕಳಾತೆ, ನನ್ನ ಹೆಣ್ಣಾತೆ ಅಷ್ಟೇ ಕುಂತ್ರೆ ಸಮಾಜ, ಊರು, ನಾಡು, ದೇಶ ಎಂದೂ ಕೂಡ ಅದು ಉದ್ಧಾರ ಆಗುವುದಿಲ್ಲ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರದವರು ರೈಲ್ವೆ ಹಳಿಯನ್ನು ಮಾಡಿ, ರೈಲ್ವೆ ಹಳಿ ಮುಖಾಂತರವಾಗಿ ರೈಲ್ವೆಯನ್ನ ತರಬೇಕು ಅಂತ ಹೇಳಿ ಸರ್ಕಾರದವರು ಏನು ಒಂದು ವಿಚಾರವನ್ನು
ಕೈಕೊಂಡಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಇವತ್ತು ಬಾಗಲಕೋಟೆಗೆ ಬರ್ತದೆ ರೈಲ್ವೆ ಹಳಿ, ಬಾಗಲಕೋಟೆಯಿಂದ ಬಂದು ಲೋಕಾಪುರಕ್ಕೆ ಬರ್ತೈತಿ, ಲೋಕಾಪುರದಿಂದ ನಮ್ಮ ಅನ್ನೋದೊಂದು ಬೇಡಿಕೆ ನಮ್ದು. ಬೇರೆ ಏನಿಲ್ಲ, ಬೇರೆ ಏನಿಲ್ಲ. ರಾಮದುರ್ಗಕ್ಕೆ ಬಂತಂದ್ರ ರಾಮದುರ್ಗ ಸವದತ್ತಿ ಈ ತರ ಧಾರವಾಡ ಕೂಡ್ಲಿ, ಹುಬ್ಬಳ್ಳಿಗಾರ ಕೂಡ್ಲಿ, ಬೆಂಗಳೂರಿಗಾರ ಕೂಡ್ಲಿ, ಎಲ್ಲಾರ ಕೂಡ್ಲಿ, ಆದ್ರೆ ನಮ್ಮ ರಾಮದುರ್ಗಕ್ಕೆ ರೈಲ್ವೆ ಬರಬೇಕು ಅನ್ನುವಂಥದ್ದು ನಮ್ದು ಒತ್ತಾಯ. ಈ ಒಂದು ಬೇಡಿಕೆ ಸಲುವಾಗಿ ಮಾಡಿದವ್ರದಾರ, ಮುಸ್ಲಿಂ ಸಮಾಜ, ಹಿಂದೂ ಎಲ್ಲಾ ಸಮಾಜದವ್ರು ನಾವು ಇಲ್ಲಿ ಜಾತಿ ಇಲ್ಲ, ವೀರ ಶೈವ ಅನ್ನುವಂಥದ್ದಿಲ್ಲ. ನಮ್ಮೆಲ್ಲ ಬಂಧುಗಳು ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇಟ್ಕೊಂಡು, ಬಂಧುಗಳು ಅನ್ನುವಂಥ ಭಾವನೆ ಇಟ್ಕೊಂಡು ಇವತ್ತು ಸಮಾಜ ಕೆಲಸವನ್ನು ಮಾಡುವುದಂದ್ರೆ ಹೆಂಗ ಈಗ ಮಾಡಬೇಕು. ಪ್ರತಿಭಟನೆ ಮಾಡದಿದ್ದ ಈಗ ಸರ್ಕಾರಗಳು ನಮ್ಮ ಕಣ್ಣು ತೆರೆಯುವುದಿಲ್ಲ, ನಮ್ಮ ಕಡೆ ನೋಡುವುದಿಲ್ಲ. ನೋಡ್ರಿ ಒಬ್ಬರ ಇಬ್ಬರು ಏನಾರ ಅವಾಗ ಸರಿ ಮಾಡ್ತಾರೆ. ಇಷ್ಟು ಒಂದು ಸಂಘಟನೆಯಿಂದ ಒಂದು ಸಮಾಜದ ಕೆಲಸ ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಗಟ್ಟಿಯನ್ನು ಮುರಿದೆ ನಾವು, ಆದ್ರೆ ಒಂದು 20 ಗಟ್ಟಿಗಳನ್ನು ಕೂಡಿಸಿ ಮುರಿಯಕ್ಕೆ ಆಗುವುದಿಲ್ಲ. ಸಂಘಟನೆ ಒಂದು ಸಂಘಟನೆಯಿಂದ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಮಾಜದವರು ಎಲ್ಲರೂ ಕೂಡಿಕೊಂಡು ಎಮ್ ಎಲ್ ಎ ಅವರ ಬ್ರದರ್ ಆಗಿರ್ತಕ್ಕಂಥವ್ರು, ಅವ್ರ ಬಂಧುಗಳು, ಎಲ್ಲ ಸಮಾಜದವರು, ನಮ್ಮ ಮುಸ್ಲಿಂ ಸಮಾಜದವರು, ಎಲ್ಲ ಸಮಾಜದವರು ಕೂಡಿಕೊಂಡು ಜಾತಿ ಭೇದಗಳನ್ನ ಇದರಲ್ಲಿ ಕೂಡಿಸಲಾರದೆ ಎಲ್ಲರೂ ಒಂದು ಅನ್ನುವಂಥ ಭಾವನೆ ಇಟ್ಕೊಂಡು ಈ ಸಂಘಟನೆಯನ್ನು ನಾವೆಲ್ಲ ಮಾಡಕತ್ತಿದ್ದೇವೆ. ಅದಕ್ಕೆ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಎತ್ತರಗೊಂಡು ನಮ್ಮ ಪ್ರತಿಭಟನೆಯ ಕೂಗು ಅವರಿಗೆ ಕೇಳಬೇಕು. ನಮ್ಮ ಪ್ರತಿಭಟನೆಯ ಕೂಗು ಸೋಮಣ್ಣದಲ್ಲ, ರೈಲ್ವೆ ಸಚಿವರು ಅವರಿಗೂ ಕೇಳಬೇಕು. ಸಮಾಜದಲ್ಲಿರ್ತಕ್ಕಂಥ ನಮ್ಮ ಎಷ್ಟು ಮಂದಿ MLA ಆಯ್ಸಿ ಹೋಗಿದ್ದಾರೆ, MP ಗಳು ಆಯ್ಸಿ ಹೋಗಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ಕೂಗಿ ಕೇಳಬೇಕು. ಅವರೆಲ್ಲರೂ ಸಂಘಟಕರಾಗಿ ರಾಮದುರ್ಗದಲ್ಲಿ ಇಂಥ ಹೋರಾಟ ನಡೆದೈತಿ. ನಾವು ರಾಮದುರ್ಗಕ್ಕೆ ಒಂದು ರೈಲ್ವೆ ಹಳಿಯನ್ನು ತೆಗೆದುಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡ್ರಿ ಅಂತೇಳಿ ನಮ್ಮ MP ಗಳದಲ್ಲ, MP ಗಳು ಎಲ್ಲರೂ ನೋಡ್ಕೊಂಡು ಒಕ್ಕಟದಿಂದ ಅವರಿಗೆ ಒತ್ತಡ ತರಬೇಕು. ಒತ್ತಡ ತಂದ್ರೆ ಈ ಕೆಲಸ ಆಗ್ತೈತಿ. ಇಂತಹ ಕೆಲಸವನ್ನ ನಾವು ಒಗ್ಗಟ್ಟಿನಿಂದ ಮಾಡೋಣ, ಸಮಾಜವನ್ನು ಬೆಳೆಸೋಣ, ಸಮಾಜದ ಓರೆಕೋರೆಗಳನ್ನು ತಿದ್ದೋಣ. ಸಮಾಜ ನಮ್ಮ ರಾಮದುರ್ಗ ಬಹಳ ಹಿಂದುಳಿದ ಸಮಾಜ ಅಂತೇಳಿ, ಯಾವುದು ಆ ಕಡೆ ಹೋದ್ರೆ ಮುಳ್ಳೂರು ಗುಡ್ಡ, ಈ ಕಡೆ ಹೋದ್ರೆ ಮುದುಕಾವಿ ಗುಡ್ಡ, ಈ ಕಡೆ ಹೋದ್ರೆ ಗುಡ್ಡ, ಎಲ್ಲ ಸುತ್ತಕಲೆ ಗುಡ್ಡ ಅದಾವ. ಎಲ್ಲ ಗುಡ್ಡದಾಗ ನಾವು ತಗಣಾಗಿದಾವ. ಅಕಸ್ಮಾತ್ 19ನೇ ಇಸ್ವಿ ಒಳಗೆ ಹೊಳಿ ಬಿಟ್ಟು 100 ಕ್ಯೂಸೆಕ್ಸ್ ನೀರು ಬಿಟ್ಟು ಅವಾಗ ಎಲ್ಲಿ ಹೋದ್ವಿ ನಾವು? ಎಲ್ಲ ಹಳ್ಳಿಯವರು ಬಂದು ವಿಮಾನದಾಗ ಒಂದಿಷ್ಟು ಮಂದಿ ತಗೊಂಡ್ಬಂದ್ರು, ವಿಧಾನಸೌಧದಾಗ ಒಂದಿಷ್ಟು ಮಂದಿ ಇದ್ರು, ಅಲ್ಲೆಷ್ಟು ಮಂದಿ ಇಲ್ಲೆಷ್ಟು ಮಂದಿ, ಹಿಂಗಾಗುವಂಥ ಪರಿಸ್ಥಿತಿ ಬೇಡ ನಮಗೆ. ಅದಕ್ಕೆ ಇದು ವಿಸ್ತರಣೆ ಆಗಬೇಕು, ರಾಮದುರ್ಗ ಬೆಳೆಯಬೇಕು, ಇಲ್ಲಿ ವ್ಯವಹಾರ ಬೆಳಿಬೇಕು, ಎಲ್ಲ ವ್ಯಾಪಾರಸ್ಥರು ಬೆಳಿಬೇಕು, ಔದ್ಯೋಗಿಕವಾಗಿ ಬೆಳಿಬೇಕು, ಶಿಕ್ಷಣದಿಂದ ಬೆಳಿಬೇಕು. ಎಲ್ಲ ರೀತಿಯಿಂದ ಬೆಳೆದ್ರೆ ನಮ್ಮ ನಾಡು ಸಮೃದ್ಧಿ ಆಗ್ತಾ ಇದೆ. ಅಂತ ಸಮೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕರ್ಕೊಂಡು ಮಾಡೋಣ. ಈ ರೈಲ್ವೆ ಹೋರಾಟದ ಕೂಗು ಸಮಾಜದ ಒಕ್ಕೂಟದ ಧ್ವನಿಯಿಂದ ಕೇಂದ್ರ ಸರ್ಕಾರಕ್ಕೆ ಕೇಳಿ, ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸೋಮಣ್ಣ ಅವ್ರ ಮಂತ್ರಿಗೂ ಕೇಳಿ, ಆ ಕೆಲಸವನ್ನು ಅವರು ದೇವರು ಅವ್ರಿಗೆ ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನ ದೇವರು ಅವರಿಗೆ ಒಳ್ಳೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 4 ಮಾತಿಗೆ ಎಲ್ಲರಿಗೂ ಕೂಡ ಸನಾತನ ಹೇಳಿ 4 ಮಾತುಗಳು ನಮಗೆ ಜನ್ಮ ಕೊಟ್ಟಂಥ ಪೂಜ್ಯ ನನ್ನ ತಂದೆ ತಾಯಿಗಳು ಆತ್ಮದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಸಮಾಜದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿ ನೆರೆದಿರುವಂಥ ನಾವೇನು ರೈಲ್ವೆ ಸಮಿತಿ, ಕ್ರಿಯಾ ಸಮಿತಿ ಹೋರಾಟ ರಾಮದುರ್ಗ ತಾಲೂಕಿನವರು, ಕ್ರಿಯಾ ಸಮಿತಿ ಸದಸ್ಯರು, ಅಂದರೆ ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ವ್ಯಾಪಾರೀಕರು ಎಲ್ಲರೂ ತಮ್ಮ ಹಿಂದೆಂದೂ ಕಾಣಲಾರಂಥ ಪ್ರೋತ್ಸಾಹ ನೀಡಿದ್ದೀರಿ. ಅದಕ್ಕೆ ರೈಲ್ವೆ ಸಮಿತಿಗೆ ನಮ್ದೇನು ಹೋರಾಟ ಐತೆ ಅದು ಯಶಸ್ವಿ ಆಗ್ತೈತಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ 2 ಮಿನಿಟ್ ಅಂತ ಕೇಳಾರೆ. ಅದಕ್ಕೂ ಲಘು ಮುಗಿಸ್ಬೇಕು, ಯಾಕಂದ್ರೆ ನಾನು ಬಿಸಿಲಾಗ ಕೂತಿದ್ದೆ. ಈ ಬಿಸಿಲು ಮುಂತಾದೈತಿ ಅನ್ನೋದು ನನಗೂ ಮನವರಿಕೆ ಆಗೈತಿ. ಅದಕ್ಕೆ ಈಗಾಗಲೇ ಎಲ್ಲರೂ ಮಾತಾಡೋದು ರೈಲ್ವೆ ಇದರ ಸಲುವಾಗಿ ಮಾತಾಡೋದು, ನಮ್ಮ ರಾಮದುರ್ಗ ಬೇಕನ್ನೋ ಸಲುವಾಗಿ ಒಂದೇ ದೃಷ್ಟಿ ಐತಿ ಎಲ್ಲರದೂ. ಅದಕ್ಕೆ ನಮ್ದು ಅದೈತಿ. ಈಗಾಗಲೇ ಸವಿಸ್ತರವಾಗಿ ನಮ್ಮ ಗೈಬು ಜೈನಿಖಾನ್ ಅವ್ರು ಹೇಳಿದ್ದಾರೆ. ಮತ್ತು ಅದಕ್ಕೆಲ್ಲ ನಾವು ಸಹಭಾಗಿಯಾಗಿ ಮತ್ತು ಈಗಾಗಲೇ ಮತ್ತು ಮುಂದೆ ನೀವು ಹೋರಾಟದ ಬಗ್ಗೆ ಹೆಂಗೆ ಹೋರಾಟ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಮಾರ್ಗದರ್ಶನಕರಾದ ಕುತುಬುದ್ದೀನ್ ಕಾಜಿಯವರು ಅವ್ರು ಭಾಳ ಮಾತಾಡೋದೈತಿ.
ಅದಕ್ಕೆ ಎಲ್ಲರೂ ನಮ್ಮ ಮತ್ತೆ ಮುಂದೆ ಮಾತಾಡೋರು ಯಾರು ಒಂದೊಂದು ಮಿನಿಟ್ ಅವ್ರು 2 ಮಿನಿಟ್ ಕೇಳೋರು, ನಾವು ಒಂದೊಂದು ಮಿನಿಟ್ ಮಾತಾಡಿ ಬಿಸಿಲು ಭಾಳ ಐತಿ. ಅದಕ್ಕೆ ಎಲ್ಲ ಈಗ ಮುಗಿದಾದ್ಮೇಲೆ ಈ ಸಂಘಟಕರ ಏನು ಕ್ರಿಯಾ ಸಮಿತಿಯವರೆಲ್ಲ ಅನ್ನಪ್ರಸಾದದ ವ್ಯವಸ್ಥೆ ಮಾಡ್ಯಾರೆ. ಮಂಜು ಬೀಳಿಗೆ ಅವ್ರದ್ದು ಪಂಪ್ ಪೆಟ್ರೋಲ್ ಬಂಕ್ ಹಿಂದೆಗಡೆ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಂಡು ನನಗೆ ಇಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನೂರಾರು ವರ್ಷಗಳಿಂದಲೋ ಅಥವಾ 50 ವರ್ಷಗಳಿಂದ ನೆಟ್ಟಿದ್ದಾರೆ. ಯಾವ ಪುಣ್ಯಾತ್ಮ ಗೊತ್ತಿಲ್ಲ. ಅವರ ನೆರಳಿನೊಳಗೆ ನಾವು ಇಲ್ಲಿ ಕೂತಿದ್ದೀವಿ. ಇವತ್ತು ಸ್ವಾಮಿ ರಾಮಾನುಜಾಚಾರ್ಯ ಬಸ್ ನಿಲ್ದಾಣವನ್ನ ಲಾಹುಟಿ ಅವರಿಗೆ ಹಾಕಿಕೊಂಡಿದ್ದಾರೆ. ಅವರ ಜಾಗದ ಕೆಳಗಡೆ ನಾವು ಒಂದು ಬಾಗಲಕೋಟೆ ಕುರ್ಚಿ ಇರುವ ರೈಲು ಮಾರ್ಗ ಆಗಬೇಕಾಗಿತ್ತಂದ್ರೆ ಅಲ್ಲಿರ್ತಕ್ಕಂಥ ಹೋರಾಟದ ಕಿತ್ತು ಯಾವ ರೀತಿ ಇದೆ ಅನ್ನೋದನ್ನ ನಾವೆಲ್ಲರೂ ಮನವರಿಕೆ ಮಾಡ್ಕೋಬೇಕಾಗಿದೆ. ಒಂದು ರಾಮದುರ್ಗದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಹೋರಾಟ ಕಾಳಜಿ ಅವರಿಗೆ ಬಹಳ ಮನವರಿಕೆ ಇದೆ. ಕಾಳಜಿ ಅವರು ಇವತ್ತು ದಿವಸ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಮುಂಜಾನೆಯಿಂದ ನಮ್ಮ ಜೊತೆಗೆ ಯೋಚನೆಗಳ ಜೊತೆಗಿಲ್ಲ. ಅವ್ರ ಜೊತೆಗೆ ಯಾಕಿದ್ದಾರೆ ಅಂತ ನಾವು ಕಲ್ಪನೆ ಮಾಡ್ಕೋಬೇಕಾಗಿದೆ. ನಾವು ವಿದ್ಯುತ್ ನೆರವು ನೋಡ್ತಾ ಇದ್ದೀವಿ ಅಥವಾ ಬಹಳ ಥಂಡಿ ಆತಂದ್ರೆ ಸೂತ್ರ ಹಾಕೊಳ್ತೀವಿ. ಬೇಜಾರಾತಂದ್ರೆ ಕೆರೆ ಕುಡಿತೀವಿ. ಅವ್ರಿಗೆ ಹೋರಾಟ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಯೋಚನೆ ವಿನಂತಿ ಮಾಡ್ಬಂದೆ. ತಾಯಿಯವರು ಬಾಗಲಕೋಟೆಯ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತಮ್ಮ ಮನೆ ಮಾಲೆ ಬದುಕನ್ನು ಬಿಟ್ಟು ಹೋರಾಟದ ಮುಂಚಿನೊಳಗೆ ಇರ್ತಕ್ಕಂಥವ್ರನ್ನ ನಾವು ನೋಡ್ಬೇಕಾಗತ್ತೆ. ನಾವು ಗಿಡ ಹಚ್ಚಿರ್ಬೇಕು. ನಾ ಗಿಡದ ಮಾತಾಡ್ತಿದ್ದೆ. ಹಾಗಾದ್ರೆ ಗಿಡ ಹಚ್ಚಿರ್ಬೇಕಂತ ಪುಣ್ಯಾತ್ಮ ಯಾರು ಗೊತ್ತಿಲ್ಲ. ಅವ್ರ ನೆರಳು ನಾವು ನೀವು ಪ್ರತಿಯೊಬ್ಬರು ನಾಗರಿಕರು, ರಾಮದುರ್ಗ ತಾಲೂಕಿನ ನಾಗರಿಕರು ನಾನು ಹೋರಾಟದಲ್ಲಿ ಭಾಗವಹಿಸ್ತೀನಿ, ನಾನು ಹೋರಾಟದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥ ಪರಿಕಲ್ಪನೆ ಮತ್ತೆ ಮುಖಂದ್ರೆ ಇದು ರಾಮದುರ್ಗಕ್ಕೆ ಯಾವತ್ತಿದ್ರು ಹಾಗೆ ಆಗ್ತದೆ ಅನ್ನುವಂಥ ಕೆಲಸ ನಾವು ಮಾಡ್ಬೋದಾಗಿದೆ. ಯಾಕಂದ್ರೆ ಆ ಏನೇ ಬಂತು ಅಂತಂದ್ರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನಮ್ಮ ಇರ್ತಕ್ಕಂಥ ವ್ಯಾಪಾರಸ್ಥರು, ಇರ್ತಕ್ಕಂಥ ಕೂಲಿ ಕಾರ್ಮಿಕರು, ಇರ್ತಕ್ಕಂಥ ರೈತ ವರ್ಗ, ಇರ್ತಕ್ಕಂಥ ಸ್ವಾಮೀಜಿರಾಗಿರೋರು, ಇರ್ತಕ್ಕಂಥ ಬಡಬಗ್ಗರಾಗಿರೋರು ಎಲ್ಲರ ನಡೆಯೋದ್ರಿಂದ ನಾವು ಹೆಣ್ಣೆ ಹೇಳಬೇಕಾಗಿದೆ. ನಮ್ಮ ಗುಣಗಳು ಹೇಳಬೇಕು. ಏನಂತಂದ್ರೆ ಇದನ್ನು ನಾವು ಹೇಳಿದ್ರೆ ಹೋರಾಟ ಮಾಡಿಸಿ ನಾವು ಹೋರಾಟದ ಪ್ರತಿಫಲವಾಗಿರ್ತಕ್ಕಂಥ ನಿರ್ಣಯ ಬಂದು ನಾವು ಹೋರಾಟ ಮಾಡಿದ್ರೆ ಎಲ್ಲ ಅರ್ಥಗತಿಯನ್ನು ಬೇಕಂದ್ರೆ ಅವ್ರಿಗೆ ಹೇಳಬೇಕಾಗಿರ್ಬೇಕು. ಅದಕ್ಕೆ ದಯವಿಟ್ಟು ಇಲ್ಲಿರ್ತಕ್ಕಂಥವ್ರು ನಾವು ಏನೇನು ನೆನಪಾದ್ರೆ ನಮ್ಮ ರಾಮದುರ್ಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸ್ವತಂತ್ರ ಪೂರ್ವಗಳ ಸಹಿತ ಸ್ವತಂತ್ರ ಹೋರಾಟಗಳ ಪೂರ್ವಗಳ ಸಹಿತ ರಾಮನ ಹೋರಾಟ ಮಾಡಿರ್ತಕ್ಕಂಥ ಬಹಳ ಜನ ಇದ್ದಾರೆ. ಹಾಗೆಯೇ ದಯವಿಟ್ಟು ಜನಕ್ಕೆ ನಾವು ಹೇಳಿದ ಹಾಗೆ ನಾವು ಇವತ್ತಿನಿಂದ ಮೊನ್ನೆ ಪ್ರತಿಯೊಂದರ ಜೊತೆ ನಾವು ಹೋರಾಟ ಮಾಡಬೇಕಾಗಿತ್ತಂದ್ರೆ ನಾವು ಇಡಿ ಪೂರ್ವರೇ ನೋಡಿ ಕರ್ಕೋಬೇಕಾಗಿದೆ. ಇವಾಗ ಇಡಿ ಪೂರ್ವರನ್ನ ನೋಡಿ ಕರ್ಕೋಬೇಕಾಗಿದೆ. ಇವತ್ತಿನ ಆ ಹಾದಿಯೊಳಗೆ ಜನಕ್ಕೆ ನಾವು ಹೊಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇವತ್ತಿನಿಂದ ಪ್ರತಿಯೊಂದರ 2007 ಮಾಧ್ಯಮ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತ ರೈಲ್ವೆ ಸಚಿವರಾಗಿರ್ತಕ್ಕಂಥ ಸುರೇಶ್ ಅವರನ್ನ ಭೇಟಿಯಾಗಿ ಲೋಕಾಪುರದ ಬಡಗುಡಿಕೆಯಿಂದ ಆಡಿವೈಕಿಯಿಂದ ರಾಮದುರ್ಗ ಸೋರೆವಾಡದಿಂದ ಕೃಷ್ಣಗಿ ಮಾರ್ಗವಾಗಿ ಇದು ಧಾರವಾಡ ತಲುಪಬೇಕು ಅನ್ನೋ ಸಂದೇಶವನ್ನ ಅವತ್ತಿನ ದಿವಸ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಲ್ಲದೆ ಇವತ್ತು ಸದಾನಂದಗೌಡರು ಸಂಸದರಾಗಿರ್ತಕ್ಕಂಥದ್ದು ಮತ್ತು ರೈಲ್ವೆ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಅವರು ಮಾದೇವಪ್ಪನ ಯಾದವಾಡವರು ಅವತ್ತಿನ ದಿವಸ ಈ ರೈಲ್ವೆ ಇಲಾಖೆಯಿಂದ ಇದನ್ನ ಮಾರ್ಗಸೂಚಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಅವತ್ತು ಕಾರ್ಯವನ್ನು ಮಾಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇದೇನು ದೊಡ್ಡದಲ್ಲ. ಲೋಕಾಪುರದಿಂದ ಧಾರವಾಡಕ್ಕೆ ಹೋಗ್ತಿರ್ತಕ್ಕಂಥ ಯೋಜನೆ ದೊಡ್ಡದೇನಲ್ಲ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅದಕ್ಕೆ ದೊಡ್ಡದೇನಲ್ಲ. ಅದಕ್ಕೆ ಇಚ್ಛಾಶಕ್ತಿ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶ ಇರುವಂತ ಇವತ್ತು ಎಲ್ಲ ಸಂಘಟಕರು ಇವತ್ತಿನಿಂದ ಹೋರಾಟ ಮಾಡೋಕ್ಕಿಂತ ಪ್ರಾರಂಭ ಆಗಿದೆ. ಅದಕ್ಕೆ ನಾವೆಲ್ಲರೂ ಇವತ್ತಿನಿಂದ ತನ್ನ ಮನ ಧನದಿಂದ ಎಲ್ಲರೂ ಪ್ರತಿಯೊಂದು ಕಾರ್ಯಗಳಲ್ಲಿ ಭಾಗವಹಿಸಿ ಈ ಹೋರಾಟ ನಮ್ದು ನಮ್ಮ ಮನೆಯದು ಅನ್ನುವಂಥ ಕಲ್ಪನೆಯನ್ನು ಕೊಡಬೇಕು. ಜೊತೆಗೆ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ನಾವು ಮುನ್ನಡೆಯಬಾರದು. ಅಲ್ಲಿ ಮ್ಯಾಲ ಗೊತ್ತಾಗ್ತದೆ. ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ನಾವು ಹೇಳಬೇಕಾಗಿದ್ರೆ ನಾ ಈ ಜಾತಿ ಈ ಪಕ್ಷವನ್ನು ಯಾರು ನೋಡಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನನ್ನ ಕಲ್ಪನೆ ವಿನಂತಿ ಏನಂದ್ರೆ ಈ ಹೋರಾಟವನ್ನ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಇರ್ತಕ್ಕಂಥ ಸಂಸದರಾಗಿರ್ಬೋದು ಎಲ್ಲರೂ ಸೇರ್ಕೊಂಡು ಪ್ರಾರಂಭ ಮಾಡಬೇಕಾಗಿದೆ. ನಾವೆಲ್ಲರೂ ಇವತ್ತಿನಿಂದ ಬೆಂಗಳೂರಾಗಿರ್ಬೋದು, ಬೆಳಗಾವಿಗಾಗಿರ್ಬೋದು ನಿಯೋಗವನ್ನು ತಗೊಂಡು ಹೋಗಬೇಕಾಗಿದೆ. ಅದಕ್ಕೆ ಕಾಜಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಅದರ ಹೋರಾಟವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳುವಂತವ್ರು ಇದ್ದಾರೆ. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಹೋಗುವಂತ ಪರಿಸ್ಥಿತಿ ಬಂದ ಸಹಿತ ನಮ್ಮ ಸ್ವಂತ ಕೆಲಸದಿಂದ ಹೋಗಬೇಕು ಅನ್ನೋ ಇಚ್ಛಾಶಕ್ತಿಯನ್ನ ನಾವೆಲ್ಲರೂ ಮನಗಣಬೇಕಾಗಿದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ರಾಜಕೀಯ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಠಾಧೀಶರನ್ನ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದರೂ ಸಹಿತ ಮಾದೇವಪ್ಪನ ಯಾದವಾಡ ನೇತೃತ್ವದಲ್ಲಿ ದಿಲ್ಲಿಗೆ ಹೋಗಿ ಬಂದರೂ ಸಹಿತ ಎಲ್ಲ ಮಠಾಧೀಶರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಸಂಕಲ್ಪನ ನಾವು ವೇದಿಕೆ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ಮೌಲಾನಗಳಾಗಿರ್ಬೋದು, ಇವತ್ತು ಸ್ವಾಮೀಜಿಗಳಾಗಿರ್ಬೋದು, ಧರ್ಮದ ಯಾವುದೇ ಧರ್ಮದ ಗುರುಗಳ ಹೆಸರು ಸಹಿತ ಮಾದೇವಪ್ಪನ ಯಾದವಾಡ ನೇತೃತ್ವದಲ್ಲಿ ಅವ್ರು ದಿಲ್ಲಿ ಮಠದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ನಾವು ಇಚ್ಛಾಶಕ್ತಿ
ಹೇಳಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ವೈಯಕ್ತಿಕವಾಗಿ ಇವತ್ತು ರಾಜಕೀಯನ ಮಾತನಾಡಿದ್ರೆ ಇವತ್ತು ಯಾವುದೇ ಪರಿಸ್ಥಿತಿ ಒಳಗೆ ಯಾವ್ದಾದ್ರು ಕುಟುಂಬ ನಿಮ್ ಜೊತೆಗಿದೆ ಅನ್ನುವಂಥ ಸಂದೇಶವನ್ನು ನಾನು ಕೊಡುವ ಮುಖಾಂತರವಾಗಿ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರ ನಾನು ನಾಲ್ಕು ಮಾತು ನೋಡ್ತೀನಿ. ಅದ್ರ ಜೊತೆಗೆ ಕಾಜಿ ಅವರು ನಮ್ಮ ರಾಮದುರ್ಗಕ್ಕೆ ಯಾವಾಗ ಕರೆದಾಗ ಸಹಿತ ನೀವು ಮನೆ ಕೆಲಸವನ್ನು ಬಿಟ್ಟು ಬರ್ತಿರಲಿಲ್ಲ, ಅದಕ್ಕೆ ನಿಮಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ನೋಡ್ತಾ ಅಂದ್ರೆ ಒಂದ್ ಸರಿ ಕರಿಬಹುದು, ಎರಡು ಸಲ ಕರಿಬಹುದು. ನಮ್ಮ ರಾಮದುರ್ಗಕ್ಕೆ ಬಿಗ್ದಾರ ಇರ್ಬೋದು, ಅವ್ರು ಒಂದ್ ಸಲ ಕರೆದ ಬರ್ತಾರೆ, ಎರಡು ಸಲ ಕರೆದ ಬರ್ತಾರೆ. ಮೂರನೇ ಸಲಕ್ಕೆ ನೀವು ಹೋರಾಟ ಮಾಡಿರ್ತಕ್ಕಂಥ ನಿಮ್ಮನ್ನೇ ಇದರಿಂದ ಬಾಬಾ ಅವರು ಬರ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಪ್ರತಿಯೊಂದು ರಂಗದಲ್ಲೂ ಸಹಿತ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಎಲ್ಲರೂ ಕೂಡಬೇಕು. ರಾಮದುರ್ಗಕ್ಕೆ ರೈಲ್ವೆ ಬರ್ಬೇಕನ್ನುವಂತ ಇಚ್ಛಾಶಕ್ತಿಯನ್ನು ತಾವೆಲ್ಲರೂ ತಾಳ್ಬೇಕು ಅನ್ನೋದನ್ನ ಇಲ್ಲಿ ಮಾತನಾಡ ಅವಕಾಶ ಮಾಡಿಕೊಡಬೇಕು. ಸಮ್ಮೇಳನ ನಮ್ಮ ಮಾತನಾಡ್ತೀನಿ. ಜಯ ಕಾರಣ ಬಂದು ಒಂದ್ ಸ್ವಲ್ಪ ನಾವು ಒಂದು ನಿಮಿಷ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯಗಳಂತಂದ್ರೆ, ಮೊಟ್ಟ ಮೊದಲನೇದಾಗಿನೇ ಇಡೀ ಜಗತ್ತಿಗೆ ಈ ರೈಲ್ವೆಯನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇಂಗ್ಲೆಂಡ್ ದೇಶದ ಜಾರ್ಜ್ ಸ್ಟಿಫನ್ಸನ್ ಅಂತ ಹೇಳುವಂತ ವ್ಯಕ್ತಿ. 1785ರಿಂದ 1848 ಮೊಟ್ಟ ಮೊದಲ ರೈಲ್ವೆಯನ್ನು ಕಂಡುಹಿಡಿದ. ಜಗತ್ತಿನ ರೈಲ್ವೆ ಪಿತಾಮಹ ಅಂತಂದ್ರೆ ಜಾರ್ಜ್ ಸ್ಟಿಫನ್ಸನ್. ಭಾರತದ ರೈಲ್ವೆ ಪಿತಾಮಹ ಯಾರು ಅಂತ ಕೇಳಿದ್ರೆ ಹೌಸಿ. ಕಂಪನಿ ಸರ್ಕಾರ ಏನ್ ನಮ್ಮನ್ನು ಆಳ್ತಾ ಇತ್ತಲ್ಲ, ಆಳ್ತಕ್ಕಂಥ ಸಂದರ್ಭದಲ್ಲಿ ಭಾರತದೊಳಗ ರೈಲ್ವೆ ವಿಸ್ತಾರವಾಗಿ ವಿಸ್ತರಿಸಬೇಕನ್ನುವಂತ ಪ್ರಯತ್ನ ಪಟ್ಟಿರ್ತಕ್ಕಂಥವ ದಾಲ್ ಹೌಸಿ. ಅಲ್ಲಿಂದ ಹಿಡ್ಕೊಂಡು ಇಂದಿನವರೆಗೆ, ಠಾಣೆಯಿಂದ ಹಿಡ್ಕೊಂಡು ಮುಂಬೈವರೆಗೆ ಮೊಟ್ಟ ಮೊದಲಾಗಿ 1853 21 ಮೈಲ್ ಓಡಿರ್ತಕ್ಕಂಥ ರೈಲು ಇವತ್ತು ಎಷ್ಟು ಓಡ್ತಿರಪ್ಪ ಅಂತ ಕೇಳಿದ್ರೆ 1,10,000 ಕಿಲೋಮೀಟರ್ ರೈಲ್ವೆ ವಿಸ್ತಾರವಾಗಿ ಬೆಳೆದಿದೆ ಈ ದೇಶದೊಳಗೆ. ಅಂತಿಂತ ರೈಲ್ವೆ ವ್ಯವಸ್ಥೆ ನಮ್ಮ ದೇಶದೊಳಗಿಲ್ಲ. ಜಗತ್ತೊಳಗೆ 4ನೇ ರೈಲ್ವೆ ವ್ಯವಸ್ಥೆ ಒಳಗೆ 4ನೇ ರಾಷ್ಟ್ರ. 7,500 ರೈಲುಗಳು ಜನರ ಸಾಗಾಣಿಕೆಯಾಗಿ ಓಡಾಡ್ತಾ ಇದ್ದಾವೆ. ಆಮೇಲೆ ಸರಕು ಸಾಮಗ್ರಿಗಳನ್ನು ಸಾಗಿಸ್ತಕ್ಕಂಥವು ಹಿಡ್ಕೊಂಡ್ರೆ 14,500 ರೈಲುಗಳು ಓಡಾಡ್ತಾ ಇದ್ದಾವೆ. ನಾವು ಕೊಡ್ಬೇಕಾಗಿತ್ತಂದ್ರೆ ಇವತ್ತ ಈ 3 ಕೋಟಿ ಇರೋಲ್ಲ, ಅದಕ್ಕೆ ಸವಲತ್ತು ಕೊಟ್ಟಿರೋದಿಲ್ಲ. ಈ ಸವಲತ್ತು ಕೊಡದೇ ಇರ್ತಕ್ಕಂಥ ಏನ ಜನರು ವಾಸದಾರಲ್ಲ, ಏನ 10 ಲಕ್ಷದವ್ರು 20 ಲಕ್ಷದವ್ರಲ್ಲ, 20 ಲಕ್ಷನೂ ಕೂಡ ಇವು ಬಂಗಾರದ ಮುತ್ತುಗಳಾಗಿದೆ. ಅದಕ್ಕೆ ಅವ್ರು ಏನ್ ನೋಡ್ತಾರಂದ್ರೆ ಕಮರ್ಷಿಯಲ್, ಇಲ್ಲಿ ಫ್ಯಾಕ್ಟ್ರಿಗಳು ತೆಗ್ದಾರ ನೋಡ್ತಾರೆ, ಇಲ್ಲಿ ಕಬ್ಬನ್ನು ಬೆಳೀತಾ ಇದಾರೆ ಅದನ್ನ ನೋಡ್ತಾರೆ. ಇವತ್ತು ನಮ್ಮ ತಾಲೂಕಿನೊಳಗೆ 2 ಕಾರ್ಖಾನೆಗಳು ಆರಂಭ ಆಗಿದಾವೆ, ಸಕ್ಕರೆ ಫ್ಯಾಕ್ಟ್ರಿಗಳು. 50 ಕಿಲೋಮೀಟರ್ಗಿಂತ ಮಿಕ್ಕಿದ್ರೆ ಮಾತ್ರ ಅವರ ಆ ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ. ಈಗಿನ ನಮ್ಮ ರೈಲ್ವೆ ಮಂತ್ರಿ ಆಗಿರ್ತಕ್ಕಂಥ ಅಶ್ವಿನಿ ಶ್ರೀವಾಸ್ತವ್ ಅವರಿಗೆ ಪ್ರಯತ್ನ ಮಾಡಿದ್ರೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ನಮ್ಮ MP ಇದ್ದಾರೆ. ಆಮೇಲೆ ನಮ್ಮ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ್ ಅವರು, ಮಾದೇವಪ್ಪಣ್ಣ ಯಾದವಾಡ್ ಅವರು, ಇವರೆಲ್ಲರ ಮುಖಂಡತ್ವದೊಳಗೆ ಬಹುಶಃ ವ್ಯವಸ್ಥೆ ಅಶೋಕಣ್ಣ ಪಟ್ಟಣ್ ಅವರು ನೀರಾವರಿ ಯೋಜನೆಗಳನ್ನು ಮಾಡಿ ಇಲ್ಲಿ ತಮ್ಮ ಹೆಸರು ಗಳಿಸಲ್ಲ. ಅವರು ಮನಸ್ಸು ಮಾಡಿದ್ರೆ ಯಾದವಾಡದಿಂದ ಹಿಡ್ಕೊಂಡು ಲೋಕಾಪುರದಿಂದ ಹಿಡ್ಕೊಂಡು ಧಾರವಾಡದವರೆಗೆ ಮುಟ್ಟುದ ರೈಲ್ವೆ ಮುಟ್ಟದಲ್ಲಿ ಯಾರು ಮಾತೇ ಇಲ್ಲ. ಅವ್ರ ಮಟ್ಟ ಮಧ್ಯದಲ್ಲಿ ಮನಸ್ಸು ಮಾಡಬೇಕನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಹೋರಾಟದ ವ್ಯಕ್ತಿ ಮೇಲೆ ಅವ್ರು ಇರಬೇಕಾಗಿತ್ತು. ಕಾರಣಾಂತರದಿಂದ ಇಲ್ಲ, ಇರ್ಲಿ ನೀವೆಲ್ಲರೂ ಹೋರಾಟ ಮಾಡೋಣ. ಈ ರೈಲ್ವೆ ಟ್ರ್ಯಾಕ್ ಈ ಮೂಲಕ ದಾಟಿ ಹೋತಂದ್ರೆ ನೂರಾರು ಕುಟುಂಬಗಳು, ಸಾವಿರಾರು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಅದನ್ನ ಆಶ್ರಯಿಸಿ ಜೀವನೋಪಾಯವನ್ನು ಮಾಡ್ತಕ್ಕಂಥವ್ರು ಆಗಿದ್ದಾರೆ. ಒಂದೇ ಒಂದು ಏನಂತಂದ್ರೆ, ಯಾರು ಹೋರಾಟ ನೋಡ್ರಿ ಮನೆಯೊಳಗೆ ಹೂ ಸಡಾಕೆ ಚಂದ್ರ ತಾಯಿ ಹಾಲು ಕೊಡ್ತಾರೆ. ಅದ ಹಂಗಾಗ್ತಂದ್ರೆ ಅಯ್ಯೋ ನನ್ನ ಮಗ ಏನ್ ಮಾಡಾಕತ್ತೈತೆ ಅಂತ ತಿಳ್ಕೊಂಡ ಸರ್ಕಾರಗಳು ಕಣ್ಣು ತೆಗಿದಿಲ್ಲ. ನೀವೆಲ್ಲರೂ ಪಕ್ಷಾತೀತ ಜಾತ್ಯಾತೀತ ಏನು ಯಾವುದೂ ಇಲ್ಲ. ಅದ್ರಾಗ ಈಗ ನಾವು ಬಂದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ, ನಾವು ಈ ಭಾಗವಹಿಸಿರ್ತಕ್ಕಂಥವ್ರು ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಹೋರಾಟ ಮಾಡಿ ಇದರಲ್ಲಿ ಯಶಸ್ವಿಯಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಯಾರ ಮಾತಿಗೆ ಬರಬೇಕು. ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗದ ಅಂಗವಾಗಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಠಾಧೀಶರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಮೌಲಾನಿಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಪತ್ರಕರ್ತರು, ಪೊಲೀಸ್ ಸಿಬ್ಬಂದಿಯವರಿಗೂ ಹಾಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಜನಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ,
ಇಲ್ಲಿವರೆಗೆ ರೈಲ್ವೆ ಹೋರಾಟದ ಭಾಗವಾಗಿ ಎಲ್ಲರೂ ಕೂಡ ಮಾತನಾಡಿದರು. ಆದರೆ ನಾಟಕ ಮಾಡಬೇಕಾದ್ರೆ ಮೊದಲೇಕ ನಾಂದಿ ಹಾಡ್ತಾರೆ ನೋಡ್ರಿ. ಹಂಗ ಇದು ರೈಲ್ವೆ ಹೋರಾಟ ನಮ್ಮ ರಾಮದುರ್ಗ ತಾಲೂಕಿನೊಳಗ ನಾಂದಿ ಹಾಡಕತ್ತೀವಿ ಇವತ್ತಿನ ದಿವಸ. ನಾಂದಿ ಬರೇ ರಾಮದುರ್ಗಕ್ಕೆ ಅಷ್ಟೇ ಉಪಯೋಗ ಆಗುವುದಿಲ್ಲ ರೈಲ್ವೆ ಮಾಡೋದ್ರಿಂದ, ರಾಮದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಇದು ಉಪಯೋಗ ಆಗ್ತಾ ಇದೆ. ಬರೇ ಇದಷ್ಟ ಜನ ಕೂಡಿದ್ರೆ ಇದು ಹೋರಾಟ ಯಶಸ್ವಿ ಆಗುವುದಿಲ್ಲ. ರಾಮದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದಲೂ ಕೂಡ ಜನ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಅಂದಾಗ ಮಾತ್ರ ಈ ಹೋರಾಟಕ್ಕೆ ಒಂದು ಬೆಲೆ ಬರ್ತಾ ಇದೆ. ಇವತ್ತಿನ ದಿವಸ ಬಹಳ ಹೆಮ್ಮೆಯ ವಿಷಯ ಇದು. ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ಅಂತಂದ್ರೆ ಇನ್ನೂ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಉತ್ತರ ಕರ್ನಾಟಕವನ್ನ ಸರ್ಕಾರದವರು ಇತ್ತ ಕಡೆ ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಅಂದ್ರೆ ಇದು ಅಭಿವೃದ್ಧಿ ಹೊಂದದೇ ಇರ್ತಕ್ಕಂಥ ತಾಲೂಕು ಅಂದ್ರೆ ರಾಮದುರ್ಗ ತಾಲೂಕು. ಅದಕ್ಕೆ ಸರ್ಕಾರ ಕೂಡ ಇತ್ತ ಗಮನ ಹರಿಸಿ ಏನ್ ಮಾಡ್ಬೇಕಂತಂದ್ರೆ ಇಂಥ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನ ತಂದ್ರ ಈ ರಾಮದುರ್ಗ ತಾಲೂಕು ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ತಾ ಇದೆ. ನಿಜಕ್ಕೂ ಕೂಡ ನಾವು ಇಲ್ಲಿ ಹೋರಾಟ ಮಾಡಿದ್ರೆ ಅಷ್ಟೇ ಸಾಲದು. ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರೀ ರೈಲ್ವೆ ಅಂದ್ರೆ ಬರೀ ರಾಜ್ಯಕ್ಕಷ್ಟ ಸಂಬಂಧ ಇರೋದಿಲ್ಲ, ಕೇಂದ್ರಕ್ಕಷ್ಟ ಸಂಬಂಧ ಇರೋದಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಒಳಗೊಂಡಿರ್ತಕ್ಕಂಥ ರೈಲ್ವೆ ಇಲಾಖೆಯನ್ನ ಎಚ್ಚರಿಸಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇನ್ನೂ ಬೃಹತ್ತವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ನಮ್ಮಿಂದ ಸಾಧ್ಯವಾದ್ರೆ ಈ ಹೋರಾಟಕ್ಕೆ ಒಂದು ಮೆರುಗು ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈ ರೈಲ್ವೆಯ ಸಹಾಯಕ ಮಂತ್ರಿಯಾಗಿರ್ತಕ್ಕಂಥ ವಿ ಸೋಮಣ್ಣ ಅವರೇನ ಉತ್ತರ ಪ್ರದೇಶದವರಲ್ಲ. ವಿ ಸೋಮಣ್ಣ ಅವರು ನಮ್ಮ ಕರ್ನಾಟಕದವರದಾರ. ವಿಧಾನಸೌಧದೊಳಗ ನಮ್ಮ ರಾಮದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣವರದಾರ. ಅವ್ರ ಜೊತೆಗೆ ನಮ್ಮ ಮಾದೇವಪ್ಪ ಯಾದವಾಡ ಅವರು ಕೂಡಿಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರನ್ನ ಮೌಲ್ಯಗಳನ್ನ ಕರೆದುಕೊಂಡು ವಿ ಸೋಮಣ್ಣ ಅವ್ರಿಗೆ ಭೇಟಿ ಆದಪ್ಪ ಅಂತಂದ್ರೆ ಇದು ಆಗೋದ್ರಲ್ಲಿ ಏನ್ ದೊಡ್ಡ ಮಾತಿಲ್ಲ. ಯಾಕಂದ್ರೆ ಸೋಮಣ್ಣ ಅವರು ಕರ್ನಾಟಕದವರು. ಯಾಕಪ್ಪ ಅಂತಂದ್ರೆ ನಮಗೆ ಅದೊಂದು ಸುಧಾವಕಾಶ. ಏನು ಬಹಳ ದೊಡ್ಡ ಕೆಲಸ ಇಲ್ಲ, ಹೋರಾಟ ಇಲ್ಲಿ ತೀವ್ರಗೊಳ್ಬೇಕು. ಮ್ಯಾಲಿನ ಮಟ್ಟದೊಳಗ ಅಶೋಕನ್ನ ಮಾದೇವಪ್ಪನ್ನ ಯಾದವಾಡ ಅವರು ಕೂಡಿಕೊಂಡು ಅವ್ರ ಕೆಲಸ ಅವ್ರು ಮಾಡ್ಬೇಕು. ಬರೀ ನಾವ್ ಇಲ್ಲಿ ಹೋರಾಟ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಬರೀ ಒಂದು 10 ಜನ ಕೂಡಿದ್ರೆ ಯಶಸ್ವಿ ಆಗುವುದಿಲ್ಲ. ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನ್ ನೋಡ್ತದಪ್ಪ ಅಂತಂದ್ರೆ ಎಷ್ಟು ಮಾಬ್ ಹೊಂಟೈತೆ ಅಲ್ಲಿ ತಾಲೂಕುಗಳ ವಿಚಾರ ಮಾಡ್ತಾರೆ. ಅದಕ್ಕೆ ಈ ರಾಮದುರ್ಗ ಅಭಿವೃದ್ಧಿ ಆತಂದ್ರೆ ರಾಮದುರ್ಗ ತಾಲೂಕೆಲ್ಲ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ರಾಮದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ಬಂದು ಜನ ಬಂದು ಈ ಹೋರಾಟದಲ್ಲಿ ಭಾಗಿಯಾದಪ್ಪ ಅಂತಂದ್ರೆ ಈ ಕಾರ್ಯ ಯಶಸ್ವಿ ಆಗ್ತಾ ಇದೆ. ಅದಕ್ಕೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ ಅವರು ಏನ್ ಮಾಡ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೇಕು. ಅದ್ರ ಜೊತೆಗೆ ಸೋಮಣ್ಣ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣ ಅವರನ್ನು ಕೂಡ ಮಠಾಧೀಶರನ್ನ ಹಾಗೂ ಮೌಲ್ಯಗಳನ್ನ ಕರ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಸೋಮಣ್ಣ ಅವ್ರ ಹತ್ರ ಬಾದ್ರಪ್ಪ ಅಂತಂದ್ರ ಇದು ಎರಡು ಮಾತಿಲ್ಲ. ಲೋಕಾಪುರದಿಂದ ಸರ್ಕಾರಕ್ಕೆ 100-150 ಕಿಲೋಮೀಟರ್ ಮಾಡೋದೇನು ದೊಡ್ಡದಲ್ಲ. ಸಮುದ್ರದಾಗಿಂದ ಒಂದು ಭವಿಷ್ಯ ನೀರು ತಂದಂಗೆ. ಯಾಕಪ್ಪ ಅಂದ್ರೆ ಲೋಕಾಪುರದವರೆಗೆ ಬಂದು ಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ನಮ್ಮ ಯಾರವ್ರು ಕಾಜಿ ಅವರು 20 ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಾರ. ನಮಗೇನ ತತ್ತುದಿಲ್ಲ. ಯಾಕಂದ್ರ ಹಿಂದೆಲ್ಲ ರೈಲ್ವೆ ಮಂತ್ರಿಗಳು ನಮ್ಮ ಕರ್ನಾಟಕದವರೇ ಸೋಮಣ್ಣ ಅವರು ಸಹಾಯಕ ಮಂತ್ರಿಗಳಾಗಿ ರೈಲ್ವೆ ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ತಾವು ಇಬ್ರು ಮಾಜಿ MLAಗಳು ಹಾಗೂ ಜನಪ್ರಿಯ ಶಾಸಕರು ಇದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದೇ ದಿವಸಕ್ಕೆ ಮಾಡಿದ್ರು ಸಾಲದು, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಆಗಲೇ ಹೇಳಿದ್ರು ಪಾದಯಾತ್ರೆ ಮಾಡ್ಬೇಕಂತೇಳಿ. ರಾಮದುರ್ಗದಿಂದ ಧಾರವಾಡಕ್ಕ ಪಾದಯಾತ್ರೆಯನ್ನ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡ್ರಪ್ಪ ಅಂತಂದ್ರೆ ಈ ಕಾರ್ಯ ಯಶಸ್ವಿ ಆಗ್ತಾ ಇದೆ. ಮೊದಲನೇದಾಗಿ ನಾವು ಏನ್ ಕೆಲಸ ಮಾಡ್ಬೇಕಂದ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡುವಿಕೆ ಪ್ರಯತ್ನ ಮಾಡ್ಬೇಕು. ಬರೇ ಈ ಟಿವಿ ಒಳಗೆ ಬಂದ್ಬಿಡ್ತದೆ ಹೇಳ್ತಾರ ಏನ್ರಿ ಅಲ್ಲಿನ ಜನ ಕೂಡಿದ್ದಲ್ರಿ ಒಂದ್ 10-20 ಜನ ಅಂತೇಳಿ. ರಾಜಕಾರಣಿಗಳಿಗೆ ಇಂಟೆಲಿಜೆನ್ಸ್ ಅಂತ ಒಂದು ಇರ್ತದೆ.
ಅವ್ರ ಇಂಟೆಲಿಜೆನ್ಸ್ ಮುಖಾಂತರ ತೆಗಿತಾರ ಅವ್ರು. ಇಲ್ಲಿ ಬಿಡಪ್ಪ ಅಂತ ಏನ್ ಮಂದಿ ಇಲ್ಲ ಅಲ್ಲಿ, ಲಕ್ಷ ಕೊಡುದಿಲ್ಲ. ಅದಕ್ಕೆ ನಾವು ರಾಮದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ಬಂದು ಕಾರ್ಯವನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಯಶಸ್ವಿಗೊಳಿಸಬೇಕು. ಎಲ್ಲರೂ ಕೂಡ ಇಲ್ಲಿ ಹೋರಾಟ ಮಾಡಿದ್ರಂತಂದ್ರೆ ಸ್ವಾಮೀಜಿಗಳು ಮೌಲ್ವಾನಿಗಳು ನಿಮ್ಮ ಹೋರಾಟದಲ್ಲೂ ಕೂಡ ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮಲ್ಲಿ ಶಕ್ತಿ ಬೇಕು, ನಮ್ಮಲ್ಲಿ ಬಲ ಬೇಕು, ನಮ್ಮಲ್ಲಿ ಒಕ್ಕಟ್ಟು ಬೇಕು, ನಮ್ಮಲ್ಲಿ ಸಂಘಟನೆ ಬೇಕು ಅಂದಾಗ ಮಾತ್ರ ಈ ರೈಲ್ವೆ ಲೋಕಾಪುರದಿಂದ ರಾಮದುರ್ಗ ಹೋಗ್ತೇನೆ ದ್ವಾರದಲ್ಲಿ. ಅದಕ್ಕೆ ನಾವೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಮತ್ತು ಈ ರೈಲ್ವೆ ಹೋರಾಟದ ಒಂದು ಯೋಜನೆಯಲ್ಲಿ ಭಾಗಿಯಾಗಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗಬೇಕು. ರಾಮದುರ್ಗ ತಾಲೂಕಿನಾಗ ಇಷ್ಟ ಮಠಾಧೀಶರಿಲ್ಲ, ಪ್ರತಿ ಊರಾಗೂ ಕೂಡ ಮಠಾಧೀಶರದ ಅವರೆಲ್ಲರಿಗೂ ಕೂಡ ಖುದ್ದಾಗಿ ರೈಲ್ವೆ ಇಲಾಖೆ ಸಮಿತಿಗಳು ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ನೀವು ಬರಬೇಕು, ನಮ್ಮ ಭಾಗಿಯಾಗಬೇಕು ಅಂತೇಳಿ ನೀವು ಹೋಗಿ ಅವ್ರಿಗೆ ಸ್ಪಂದನೆ ಮಾಡಬೇಕು. ಅಂದಾಗ ಮಾತ್ರ ಈ ಕಾರ್ಯ ಯಶಸ್ವಿ ಆಗ್ತಾ ಇದೆ. ನಮ್ಮ ಕಾಳಜಿಯವರು ಹೆಂಗೆ 20 ವರ್ಷ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಬೃಹತ್ತಾಗಿ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ಗೆ ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ಈ ಒಂದು ಹೋರಾಟದ ವೇದಿಕೆಯನ್ನು ಅಲಂಕರಿಸಿರುವಂಥ ತಾಲೂಕಿನ ಎಲ್ಲ ಪರಮ ಪೂಜ್ಯರಲ್ಲಿ, ಮೌಲಾನರಲ್ಲಿ ಮತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿರುವಂಥ ರಾಮದುರ್ಗ ತಾಲೂಕಿನ ಎಲ್ಲ ಜನತೆಯಲ್ಲಿ ಹಿರಿಯರಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಲ್ಲಿ ರೈಲ್ವೆ ಇಲಾಖೆಯಿಂದ ಅತಿ ಕಡಿಮೆ ಅಭಿವೃದ್ಧಿ ಹೊಂದಿದಂಥ ರಾಜ್ಯ ಯಾವ್ದಾರು ಅಂದ್ರೆ ಅದು ಕರ್ನಾಟಕ ಅಂತ ಹೇಳಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಕಳೆದ 10 ವರ್ಷಗಳಲ್ಲಿ ದಕ್ಷಿಣ ಭಾಗದ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ರೈಲ್ವೆ ಯೋಜನೆಗಳು ಬಂದವ, ಕೋಸ್ಟಲ್ನಲ್ಲಿ ಕೂಡ ರೈಲ್ವೆ ಯೋಜನೆಗಳು ಬಂದವ. ಆದರೆ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಹೇಳುವಂದ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ರೈಲ್ವೆ ಕಡಿಮೆ ಅಭಿವೃದ್ಧಿ ಹೊಂದಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಏನು ಬಯಸ್ತೇನೆಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ಪಡಿಬೇಕಾಗ್ತದೆ. ನಾವು ಯಾವ ರೀತಿಯಿಂದ ಹೋರಾಟ ಮಾಡ್ತೀವಿ, ಸಾರ್ವಜನಿಕರಲ್ಲಿ ಕೂಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಇವತ್ತೇನು ಹೋರಾಟ ಮಾಡಿದ್ವಿ, ಇಂಥ ಒಂದು ಹೋರಾಟದ ಮುಖಾಂತರ ನಾವು ನಮ್ಮ ಹಕ್ಕನ್ನು ಪಡಲಿಕ್ಕೆ ಸಾಧ್ಯ ಆಗ್ತದಂತ ಈ ಸಂದರ್ಭದಲ್ಲಿ ಆಶೆಯನ್ನು ವ್ಯಕ್ತಪಡಿಸುತ್ತಾ, ಕಳೆದ ವಾರದಲ್ಲಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ಅಖಂಡ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ವಿಷಯ ಬಂದಾಗ ಈ ಲೋಕಾಪುರ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡದ ರೈಲ್ವೆ ಇಲಾಖೆಯಿಂದ ರೈಲ್ವೆದ ಒಂದು ಅಭಿವೃದ್ಧಿ ಸಲುವಾಗಿ ಈ ಒಂದು ಚರ್ಚೆ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು. ಅದರ ಜೊತೆಗೆ ನಿನ್ನೆ ಕೂಡ ನಾವು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಮನವಿಯನ್ನು ಮುಗಿಸಿದ್ವಿ. ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಕಾರಣಾಂತರಂತ ಅವರು ಡೆಲ್ಲಿಗೆ ಹೋಗ್ಬೇಕಂತ ಅನಿವಾರ್ಯತೆ ಇದ್ದಾಗ ಅವರು ಬರಲಿಕ್ಕಾಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉಗ್ರವಾಗಿ ಈ ಒಂದು ಹೋರಾಟವನ್ನು ನಾವೆಲ್ಲರೂ ಸೇರಿಕೊಂಡು ತಾಲೂಕಿನ ಎಲ್ಲ ಜನತೆ, ಹಳ್ಳಿಗಳಿಂದ ಸಾಕಷ್ಟು ಜನರನ್ನ ಬರುವಂತ ದಿನಮಾನದಲ್ಲಿ ನಾವು ಕರೆಸೋ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಆ ಜೊತೆಗೆ ಹೋರಾಟದ ಮುಖಾಂತರ ಹೋರಾಟದಿಂದ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ಯಶಸ್ವಿಯಾಯಿತು. ಅದು ನಮಗೆ ಬಹಳ ಸಂತೋಷ. ಅವರ ನೇತೃತ್ವದಲ್ಲಿ ನಾನು ಬಹಳಷ್ಟು ಮುದೋಳದಲ್ಲಿ ಹೋರಾಟಗಳನ್ನು ಮಾಡ್ತಾ ಮುಂದೆ 2009ರಿಂದ ರಾಮದುರ್ಗ ನಗರದಲ್ಲಿ ಕಂಟಿನ್ಯೂ ಮೇಲಿನ ಮೇಲೆ ಹೋರಾಟಗಳನ್ನು ಮಾಡಿ ಪ್ರತಿಭಟನೆಗಳನ್ನು ಮಾಡಿ ಸಾಕಷ್ಟು ಹೋರಾಟ ಪ್ರತಿಭಟನೆ ಮಾಡಿದ ಫಲ 2013 ಮತ್ತು 2019ರಲ್ಲಿ ಸರ್ವೆ ಪೂರ್ಣಗೊಂಡಿತು. ಕಾರಣಾಂತರದಿಂದ ಕೆಲವು ಜನರಿಗೆ ಕನ್ಫ್ಯೂಸ್ ಆಗಬಹುದು, ಹೋರಾಟ ಸ್ಥಗಿತ ಆಗಿಲ್ಲ, ನಿರಂತರ ಹೋರಾಟ ಆಗ್ತಾ ಇತ್ತು. ಹಾಗೂ ಮೀಡಿಯಾ ಇಷ್ಟೊಂದು ಪವರ್ಫುಲ್ ಆಗಿ ಮೀಡಿಯಾಗಳು ಇರಲಿಲ್ಲ.
ಅದಕ್ಕಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಜನರ ಹೃದಯದಲ್ಲಿ ನಾವು ಇದ್ದೀವಿ, ಹೋರಾಟಗಾರರು ಅನ್ನುವಂತ ನನಗೆ ಅದು ಬಹಳ ಸಂತೋಷ. ಈಗ ಇನ್ನೊಂದು ಸಂತೋಷ ಏನಪ್ಪ ಅಂದ್ರೆ, ನನ್ನ ಸ್ನೇಹಿತರು ರಾಮದುರ್ಗದಲ್ಲಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಜನಸಾಮಾನ್ಯರು ಮುಂದೆ ನಿಂತು ಬರ್ತಿದ್ದಾರೆ. ನನಗೆ ಬಹಳ ಸಂತೋಷ. ಅವರ ಜೊತೆ ನಾನು ಕೂಡ ಸತತ ಈ ಹೋರಾಟ ಮುಂದುವರಿಸ್ತೇನೆ. ನಮ್ಮ ರಾಮದುರ್ಗಕ್ಕೆ ರೈಲು ಬರುವವರೆಗೆ ನನ್ನ ಹೋರಾಟ ಇದ್ದೇ ಇರುತ್ತೆ. ತಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ಇವತ್ತು ಈ ವೇದಿಕೆಯಲ್ಲಿ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ತಮ್ಮೆಲ್ಲರೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಮಹಾಜನತೆ ವೇದಿಕೆಯ ಮೇಲೆ ಅದಕ್ಕೆ ನಮಸ್ಕರಿಸುತ್ತಾ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಮದುರ್ಗ ತಾಲೂಕಾ ರೈಲ್ವೆ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ನಾವು ರೈಲ್ವೆ ಬೇಕು ಅಂತ ಹೇಳಿ ನಾ ಭಾಷಣ ಕಾಲಲ್ಲ, ನಮಗೆಲ್ಲ ಗೊತ್ತೈತಿ, ನಾ ಭಾಳ ಸಾಲಿ ಗೊತ್ತಿಲ್ಲ, ಫುಲ್ ಪ್ರಾಕ್ಟಿಕಲಿ ಏನಿದೆ ಮಾತಾಡ್ಬಿಡ್ತೀನಿ. ನನ್ನ ಒಂದು ಹೋರಾಟದ ಅನುಭವ ಭಾಷಣ ಮಾಡಿ ಈಗ ನಿಮ್ಗೆ ಚಳಿ ಬಿಡಿಸ್ತಿರೋದು, ಚಳಿ ಇಲ್ಲ ಬಿಸಿಲೈತಿ, ಬಿಸಿಲು ಬಿಡಿಸೋಕ್ಕಾಗಂಗಿಲ್ಲ, ಈಗ ಬಿಸಿಲು ಕುಂದಿರಬೇಕು. ನೀವು ಎಲ್ಲರೂ ಎದ್ದು ಹೋದ್ರು ಸತ್ಯ ನನ್ನ ಭಾಷಣ ನಿಂದಿರಂಗಿಲ್ಲ, ಯಾಕಂದ್ರೆ ನಾ ಏನು ಮಾತಾಡಕತ್ತೀನಿ ಇದ್ದದ್ದು. ಆ ನಿಟ್ಟೊಳಗೆ ನೀವು ರೈಲ್ವೆ ಬೇಕಂತ ಇವತ್ತು ಮೆರವಣಿಗೆ ಮಾಡಿರಿ. ನನ್ನ ಹೋರಾಟದ 30 ವರ್ಷದ ಒಂದು ಅನುಭವ ಆಧಾರದ ಮೇಲೆ ಇಷ್ಟವನ್ನು ಮನಸ್ಸಾರೆ ನಮ್ಮ ರೈಲ್ವೆ ಬೇಕು, ನಮ್ಮ ಊರಿಗೆ ರೈಲ್ವೆ ಆಗ್ಬೇಕು. ಎಂತ ಪವಿತ್ರವಂತ ಜನ ಬರೋದು ನೋಡಿದ್ರೆ ಗಾಡಿ ಬರಾಕತ್ತೈತಿ ರೈಲ್ವೆ ಅಂತ ಅನ್ಸಾಕತ್ತೈತಿ. ನಮ್ಮ ನೋಡಿ ಸರ್ಕಾರಗಳು, ಸರ್ಕಾರದ ಪ್ರತಿನಿಧಿಗಳು ಜನರ ಮನದೊಳಗೆ ಇದ್ದಂತ ಒಂದು ಕಿಚ್ಚನ್ನ, ಅವರ ಭಾವನೆಯನ್ನ ತಿಳಿಯದೆ ಹೋದರೆ ನೀವು ಪಾಪಕ್ಕೆ ಗುರಿ ಆಗ್ತೀರಿ. ರಾಜಕಾರಣಿಗಳು ಎದ್ದಿದೆ ಪಕ್ಷ ನಾವು ಜನಪ್ರತಿನಿಧಿಗಳಾದವರು ಜನರ ಮನದೊಳಗೆ ಜನರಿಗೆ ಅವಶ್ಯಕತೆ ಇದ್ದಂತ ಸವಲತ್ತುಗಳನ್ನು ದೊರಕಿಸಿಕೊಟ್ಟದೆ ಹೋದ್ರೆ ನಾನು ಪಾಪಕ್ಕೆ ಈಡಾಗ್ತೇನೆ. ಯಾಕಂದ್ರೆ ಜನ ಕೊಟ್ಟಂತ ಒಂದು ಅಧಿಕಾರವನ್ನ, ಜನ ಕೊಟ್ಟಂತ ಒಂದು ತೀರ್ಪವನ್ನ ನಾವು ಸದುಪಯೋಗ ಮಾಡಿ ಜನ ಸೇವೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡದೆ ಹೋದಾಗ ನಾವೇನು ಬಯಸ್ತೇವೆ? ಪರಮಾತ್ಮ ನಿಮ್ಗೆ ಸುಮ್ಮನೆ ಬಿಡಂಗಿಲ್ಲ. ಆ ನಿಟ್ಟಿನೊಳಗ ಇವತ್ತು ನಾವು ಮೆರವಣಿಗೆ ನೋಡಿದಾಗ ಬಾಗಲಕೋಟೆ ಜಿಲ್ಲೆ ಒಳಗ 2007, 8, 9 ಒಳಗ ಭಾರಿ ದೊಡ್ಡ ಪ್ರಮಾಣದೊಳಗ ಸೇರಿದ ರಫ್ಕೈ, ಬನಹಟ್ಟಿ, ಜಮಖಂಡಿ, ಮುದೋಳ್, ನಾಲಿಂಪುರ್, ಲೋಕಾಪುರ್, ಕಲಾದ್ಗಿ ಮತ್ತು ಸ್ವಂತ ಬಾಗಲಕೋಟೆ ನಗರದೊಳಗೆ ನಡೆದಂತ ಹೋರಾಟಗಳು ನಾನು ಅದನ್ನ ಕಂಪೇರ್ ಮಾಡಿದೆ. ಅಲ್ಲೇನೋ ಉಗ್ರ ಸ್ವರೂಪದ ಹೋರಾಟಗಳನ್ನ ಮಾಡಿದ್ದೆವು. ಉಗ್ರ ಸ್ವರೂಪ ಅಂದ್ರೆ ನೀರು ಸಿಗಂಗಿಲ್ಲ, ಕಾಲೇಜ್ ಬಂದು, ಈ ಆಫೀಸ್ ಬಂದು, ಕೋರ್ಟ್ ಬಂದು, ಕಚೇರಿ ಬಂದು ಎಲ್ಲ ಬಂದ ಇತ್ತು ಅಲ್ಲಿ. ಆದರೆ ಇವತ್ತು ಜನರ ಭಾವನೆ ಒಂದು ಭಾವನಾತ್ಮಕವಾಗಿ ಜನರ ಬೇಡಿಕೆ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಅಡಿಯಲ್ಲಿ ಏನು ನೀವು ಮಾಡಿದ್ರಲ್ಲ, ಇದಕ್ಕೆ ಸರ್ಕಾರಗಳು ಬಗ್ಗಬೇಕು. ಅದಕ್ಕೆ ನಾನು ಬಹಳ ಭಾಷಣ ಮಾಡಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಎಲ್ಲ ರೀತಿಯಿಂದ ಎಲ್ಲ ನಮೂನೆಯಿಂದ ನಾನು ಎಲ್ಲರೂ ಮಾತಾಡ್ಯಾರ. ಏನೇನು ನಮ್ಮ ಭಾಗದಾಗದ ರೈಲ್ವೆ ಆದರೆ ಏನೇನು ಅನುಕೂಲ ಆಗತ್ತ ನಾವು ಮೊದಲು ಮಾತಾಡಿವು. ತಾವುಗಳು ಕೂಡ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಒಳಗ ಎಲ್ಲ ರೀತಿಯಿಂದ ಅದು ಚರ್ಚೆ ಆಗೈತಿ. ಆದ್ರೆ ಇವತ್ತು ರೈಲ್ವೆ ಅಧಿಕಾರಿಗಳು ಇಲ್ಲಿ ಅದಾರ, ತಾವೆಲ್ಲ ನೋಡಿರಿ ಜನರ ಭಾವನೆ ಏನದ, ಜನರ ಬೇಡಿಕೆ ಏನದ, ಯಾವುದೇ ಪರಿಸ್ಥಿತಿ ಒಳಗೆ ನಮ್ಗೆ ರೈಲ್ ಬೇಕು ಅನ್ನುವಂಥ ಭಾವನೆ ಎಲ್ಲ ನೀವು ನೋಡಿರಿ. ಅದಿರಿ, ನೀವು ಇಲ್ಲಿ ಬರ್ಕೋರಿ. ನೀವು ಆಗಂಗಿಲ್ಲ ಅಂತ ರಿಜೆಕ್ಟ್ ಮಾಡಿರಿ, ಅದು ಆಗತ್ತಂತ ನಾನು ಹೇಳ್ತೇನೆ. ಆಗಂಗಿಲ್ಲ ಅಂತ ಯಾವ ಮಂತ್ರಿ, ಯಾವ ಮುಖ್ಯಮಂತ್ರಿ, ಯಾವ ರೈಲ್ವೆ ಜನರಲ್ ಮ್ಯಾನೇಜರ್, ಡ್ಯೂಟರ್ ಮ್ಯಾನೇಜರ್, ಚೀಫ್ ಇಂಜಿನಿಯರ್ ಆಗಂಗಿಲ್ಲ ಅಂತ ಬಂದ್ರೆ ಇದೇ ವೇದಿಕೆ ಮುಖಾಂತರ ನಾವು ಚಾಲೆಂಜ್ ಮಾಡ್ತೀನಿ, ಅದು ಆಗತ್ತ. ಹಾಗೂ ಎಲ್ಲ ಅರ್ಹತೆ ಆ ಯೋಜನೆಗೆ ಅದ. ನೀವು ಯಾವ ಕಾರಣಕ್ಕೆ
ಗೊತ್ತಿಲ್ಲ. ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರ್ಬೋದು, ಜನರ ಹೋರಾಟದ ಕೊರತೆ ಇರಬಹುದು, ಜನರು ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡುವಲ್ಲಿ ವಿಫಲ ಆಗಿರಬಹುದು. ಯಾವ ನಿಟ್ಟಿನಲ್ಲಿ ಅದು ವಿಫಲ ಆಗಿತ್ತು ಗೊತ್ತಿಲ್ಲ. ಇವತ್ತು ಫಸ್ಟ್ ರೈಲ್ವೆ ಇಲಾಖೆ, ರೈಲ್ವೆ ಮಂತ್ರಾಲಯ ನಿಮ್ಗೆ ಏನ್ ಬೇಕು? ರಿಟರ್ನ್ಸ್, ಕಮರ್ಷಿಯಲ್ ಸರ್ವೆ ಲಿಸ್ಟ್ ಬರ್ಕೊಳ್ರಿ. ಕಮರ್ಷಿಯಲ್ ಸರ್ವೆ ಬೇಕಾಗಿದ್ದು ಒಂದು 100 ರೂಪಾಯಿಗೆ 8 ರೂಪಾಯಿ 60 ಪೈಸಾ ಇವ್ರಿಗೆ ಬೇಕು. ಕಮರ್ಷಿಯಲ್ ಸರ್ವೆದೊಳಗೆ ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಸೌದತ್ತಿ ಯಲ್ಲಮ್ಮನ ಮುಖಾಂತರ ಧಾರವಾಡಕ್ಕೆ ಸೇರುವಂತ ರೈಲ್ವೆ ಮಾರ್ಗಕ್ಕೆ ರಿಟರ್ನ್ಸ್ ಎಷ್ಟು ಬರಾಕತ್ತೈತೆ ಅಂದ್ರೆ 28%, 28% ನಾ ಲೆಕ್ಕ ಹೇಳಕ್ ತಂದಿನಿ, ಎಲ್ಲ ಹೇಳ್ತೇನೆ ಆಮೇಲೆ. ಆದ್ರೆ ಇದು ಲೆಕ್ಕ ನೀವು ಅಲ್ಲಿ GM ಆಫೀಸ್ಗೆ ಕೊಡ್ರಿ. ರಿಜೆಕ್ಟ್ ಆಗಕ್ಕೆ ಚಾನ್ಸೇ ಇಲ್ಲ. ಅದು ಯಾಕೆ ರಿಜೆಕ್ಟ್ ಆಗ್ತದೆ? ಅದು ದುರ್ದೈವ, ದುರಂತ, ನಮ್ಮ ಪ್ರತಿನಿಧಿಗಳ ನಿರ್ಲಕ್ಷ್ಯ. ನಮ್ಮ ಜನರು ಮಕ್ಕಳನ್ನ ಎಬ್ಬರಿಸಬೇಕು, ಹೊಡೆದು ಎಬ್ಬರಿಸಬೇಕು. ಓಟ್ ಹಾಕಿ ಮನೆಗೆ ತುಂಬುವಂಗಿಲ್ಲ. ಓಟ್ ಹಾಕಿ ನಮಗೆ ಬೇಕಾದ ಅವಶ್ಯಕತೆಯನ್ನ ಜನಪ್ರತಿನಿಧಿಗಳ ಕಾಲರ್ ಹಿಡಿದು ಮನವಿ ಮಾಡಿ ಸಾಕಾದಾಗ ಏನ್ ಮಾಡಿ. ಕ್ರಿಯಾ ಸಮಿತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರಾದ ಪ್ರಕಾಶ್ ಹೊಳೆಪೂಳ್ ಅವರಿಗೆ ಮನವಿ ಪತ್ರವನ್ನ ಕ್ರಿಯಾ ಸಮಿತಿಯವರು ಕೊಡ್ತಾ ಇದ್ದಾರೆ. ಯಾರೋ ಕೈ ಹಿಡಿಬೇಡ್ರಿ, ಅವ್ರು ಅಷ್ಟೇ ಹಿಡಿ ಮಾಡಿ ಲಿಖಿತ ಮನವಿಯನ್ನ ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಸದಸ್ಯ ಧಾರವಾಡವರೆಗೆ ರೈಲ್ವೆ ಮಾರ್ಗ ಮಾಡಬೇಕು ಅನ್ನುವಂತಹ ಒಂದು ಮನವಿ ಪತ್ರವನ್ನ ತಾವೆಲ್ಲರೂ ಕೂಡಿ ಕೊಟ್ಟಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಆಮೇಲೆ ಮಾನ್ಯ ರೈಲ್ವೆ ಸಚಿವರು ಭಾರತ ಸರ್ಕಾರ, ಅದರ ಜೊತೆಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರೈಲ್ವೆ ಸಚಿವಾಲಯ ನವದೆಹಲಿ ಅವರಿಗೆ, ಅದರ ಜೊತೆಗೆ ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗ ಹುಬ್ಬಳ್ಳಿ ಇವರಿಗೆ ಇಷ್ಟು ಮಂದಿಗೆ ಲಿಖಿತ ಮನವಿಯನ್ನು ತಾವೆಲ್ಲರೂ ಕೊಟ್ಟಿದ್ದೀರಿ. ನಾನು ಇದರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ಮಹನೀಯರಿಗೆ ತಾವು ಏನು ಕೋರಿಕೆಯನ್ನು ಸಲ್ಲಿಸಿದ್ರಿ ಅದನ್ನು ಮುಗಿಸುವಂಥ ಕೆಲಸ ಮಾಡ್ತೀನಿ, ಇವತ್ತೇ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿರಂತರವಾಗಿ ರೈಲಿಗಾಗಿ ಹೋರಾಡುತ್ತಿರುವ ಅನೇಕ ಕಾರ್ಯಕ್ರಮಗಳು ನಾವು ತೋರಿಸಿದ್ದೇವೆ. ಜೊತೆಗೆ ರೈಲು ಬರುವವರೆಗೆ JBM ತಮಗೆ ರೈಲಿನ ಅನೇಕ ಕಾರ್ಯಕ್ರಮಗಳು ದಿನನಿತ್ಯ ತೋರಿಸ್ತಾ ಇದೆ. ಕಂಟಿನ್ಯೂ ತಾವು JBM ಚಾನಲನ್ನು ವೀಕ್ಷಿಸ್ತಾ ಇರಿ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.